ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿದ್ದಂತಹ ರಂಜಿತ್ ಅವರು ಇವತ್ತು ಅದ್ದೂರಿಯಾಗಿ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸೊ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಹವಾ ನಡೀತಾ ಇದೆ. ಗೋಲ್ಡ್ ಸುರೇಶ್ ಅವರಾಗಿರ್ಬೋದು, ಲಾಯರ್ ಜಗದೀಶ್ ಅವರಾಗಿರ್ಬೋದು, ಅನುಷರ್ ಅವರಾಗಿರ್ಬೋದು, ಯಮುನಾ ಶ್ರೀನಿಧಿ ಅವರಾಗಿರ್ಬೋದು, ಈಗಾಗಲೇ ಬಂದ್ಬಿಟ್ಟು ನವ ಜೋಡಿಗೆ ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ, ಹಾಗೇನೆ ಶುಭ ಹಾರೈಕೆಗಳನ್ನ ತಿಳಿಸ್ತಾರೆ. ಸದ್ಯ ನಮ್ಮ ಬಾಸ್ ಟಿವಿ ಜೊತೆ 3 ಜನ ಕಂಟೆಸ್ಟೆಂಟ್ ಒಟ್ಟಿಗೆ ಸಿಕ್ಕಿದ್ರೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಗೋಲ್ಡ್ ಸುರೇಶ್ ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್. ತಾವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಸರ್ಜರಿ ಎಲ್ಲ ಆಯ್ತಾ? ಸಕ್ಸಸ್ಫುಲ್ ಆಗಿ ಹೇಗಿದ್ದೀರಾ ಅಂತ? ಸರ್ಜರಿ ಎಲ್ಲ ಸಕ್ಸಸ್ಫುಲ್ ಆಗಿ ಸುಮಾರು ಒಂದು 3 ತಿಂಗಳು ಬೆಡ್ ರೆಸ್ಟ್ ಮಾಡಿಕೊಂಡು ಇವಾಗ ಹೊರಗಡೆ ಬಂದಿದ್ದೇನೆ. ನಡೀತಾ ಇದೆ ಸರ್ ಕಾರ್ಯಕ್ರಮ. ಹೇಳ್ತಾ ಇದ್ರೆ ಆಗ್ಲೇ ಹೇಳ್ತಾ ಇದ್ರಿ, ನೀವಾಗಿರ್ಬೋದು, ಲಾಯರ್ ಜಗದೀಶ್ ಅವರಾಗಿರ್ಬೋದು, ಹಾಗೇನೆ ಅನುಷ್ ಅವರಾಗಿರ್ಬೋದು, ಚೈತ್ರನ್ಗೆ ಮದುವೆ ಮಾಡಿಸಿದ್ರೆ ಈಗ ರಂಜಿತ್ ಅವ್ರಿಗೆ ಮದುವೆ ಮಾಡಿಸಿ, ನೆಕ್ಸ್ಟ್ ಅನುಷ್ ರೈ ಅವ್ರಿಗೆ ಯಾವಾಗ ಮದುವೆ ಮಾಡಿಸ್ತೀರಾ ಅಂತ? ನಾವು ನನ್ನ ತಂಗಿ ಅನುಷ್ಯಾಗೆ ಏನಾದ್ರೆ ಡಿಮ್ಯಾಂಡ್ ಇದೆ ಸ್ವಲ್ಪ, ದರ್ಶನ್ ಸರ್ ತರ ಹುಡುಗ ಬೇಕು ಅಂತೇಳಿ. ಆ ತರದ ಹುಡುಗನ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೀವಿ. ಇವಾಗ ಸಮಯ ತಗೊಳ್ತಾ ಇದೆ, ಯಾಕಂದ್ರೆ ಅಷ್ಟು ಈಸಿಯಾಗಿ ಸಿಗಲ್ಲ. ಅದಕ್ಕೆ ಅವ್ರು ಸಿಕ್ಕಿದ ತಕ್ಷಣ, ಆ ತರದ ವ್ಯಕ್ತಿ ಸಿಕ್ಕ ತಕ್ಷಣನೇ ಮಾಡಿಸ್ಬಿಡ್ತೀವಿ ಮದ್ವೆನ. ಸೊ ಈಗಾಗಲೇ ಚೈತ್ರ ಅವ್ರಿಗೆ ಲಾಯರ್ ಸರ್ ಹೇಳ್ತಿದ್ರು ಆಗ್ಲೇನೆ ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ಮದುವೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಚೈತ್ರ ಅವ್ರು ಮೊನ್ನೆ ಅಷ್ಟೇ ಮದುವೆ ಐತಿ, ಇವತ್ತು ರಂಜಿತ್ ಅವ್ರು ನೆಕ್ಸ್ಟ್ ನಿಮ್ದೆ ಅಂತ ಪ್ಲಾನ್ ಮಾಡ್ತಿದ್ದಾರೆ, ಕಿಚಾಯಿಸ್ತಿದಾರೆ, ಏನು ಹೇಳ್ತೀರಾ ಅಂತ? ಡೆಫಿನೆಟ್ಲಿ ಅವರೆಲ್ಲ ಮುಂದೆ ನಿಂತ್ಕೊಂಡು ನಾನು ಮದ್ವೆ ಮಾಡ್ತೀನಿ, ಅದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ ನನಗೆ. ಸರ್ ಹೇಳ್ತಾ ಇದ್ರು ಬಿಗ್ ಬಾಸ್ ಒಳಗಡೆ ಇದ್ದಾಗ, ಚೈತ್ರ ನೀನ್ ಮದ್ವೆ ನಾನ್ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅಂತ. ಅದಕ್ಕೆ ಅವ್ರ ಪರವಾಗಿ ಇವ್ರನ್ನ ಕಳ್ಸಿಕೊಟ್ಟಿದ್ದಾರೆ. ಚೈತ್ರನ್ ಮದ್ವೆಗೆ ನಾನು ಹೋಗ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅವತ್ತು ಹೈಲಿ ಫೀವರ್ ಇದ್ದ, ಅಣ್ಣಂಗ್ ಗೊತ್ತು, ತುಂಬಾ ಫೀವರ್ ಇದ್ದಿದ್ ಕಾರಣ ಹೋಗಕ್ಕಾಗಲ್ಲ. ಚೈತ್ರ ಇಲ್ಲಿಂದ ಒಂದ್ ಸಾರಿ ಕೇಳ್ತಿದ್ದೀನಿ, ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ಆದಷ್ಟು ಬೇಗ ನಿಮ್ ಮನೆಗೆ ಬಂದು ನಾನು ನಿಮ್ಮಿಬ್ರು ಮೀಟ್ ಮಾಡ್ತೀನಿ. ಅಂಡ್ ನನ್ ಮದ್ವೆ ನೋಡೋಣ ಹುಡುಗ ಸಿಕ್ದಾಗ. ಸರ್ ಏನ್ ಹೇಳ್ತೀರಾ? ಅನುಷರ್ ಅವ್ರಿಗೆ ಡಿ ಬಾಸ್ ತರ ಇರುವಂತಹ ಹುಡುಗ ಬೇಕು, ಆ ತರ ಕ್ವಾಲಿಟೀಸ್ ಇರುವಂತ ಹುಡುಗ ಬೇಕು ಅಂತ ಹೇಳ್ತಾರೆ. ಕೋಟಿ ಜನರಲಿ ಡಿ ಬಾಸ್ ಹೆಸರೇ ಹೇಳ್ತಾರೆ ಅಂತಂದ್ರೆ ಎಷ್ಟು ಡಿ ಬಾಸ್ಗೆ ಡಿಮ್ಯಾಂಡ್ ಇರಬೇಕು. ನನ್ನ ಹೆಸರು ಹೇಳಿಲ್ಲ, ನಂತರ ಜಗದೆ ಹುಡುಗ ಬೇಕು ಅಂತ. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಅ ಬ್ರ್ಯಾಂಡ್. ದರ್ಶನ್ ಅಷ್ಟೇ ಆ ಕೆಳಮಟ್ಟದಿಂದ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಒಂದಷ್ಟು ಕೋಟಿ ಜನ ಅವರನ್ನ ಬ್ರ್ಯಾಂಡ್ ಅಂತ ಒಪ್ಕೊಂಡಿದ್ದಾರೆ. ಯಾವ ತರ ಹುಡುಗ ಬೇಕು ಅಂತ ಹೇಳ್ತಂದ್ರೆ ಇಟ್ಸ್ ಎ ಬ್ರ್ಯಾಂಡ್. ಸೊ ಹಾಗಾಗಿ ತುಂಬಾ ಕಷ್ಟಪಟ್ಟು ಮಾಡೋದಕ್ಕೆ ಈ ತರ ಕೇಳಿದಾಗ ಇದೊಂಥರ ಹುಡುಗರೇ ಇದ್ದಂಗೆ. ಡೆಫಿನೆಟ್ಲಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ, ದರ್ಶನ್ ಒಂದು ಡೂಪ್ಲಿಕೇಟ್ ಯಾವ್ದೊಂದು ಸಿಗ್ಲಿ ನಮಗೆ. ಸಿಕ್ಕರೆ ಒಂದು ತಗಲಾಗಿ ಒಂದು ಮದುವೆ ಮಾಡೋಣ ಅಂತ ನಮಗೂ ಒಂದು ಆಸೆ ಇದೆ. ಈ ಕಾರ್ಯಕ್ರಮಗಳು ಬಿಗ್ ಬಾಸ್ ಒಂದು ಕುಟುಂಬದ ತರ ನಮ್ಗೆ. ಇನ್ಫ್ಯಾಕ್ಟ್ ಒಂದಷ್ಟು ಜನ ನಾವು ಕುಟುಂಬದ ತರನೇ ಇದೀವಿ. ಇನ್ಫ್ಯಾಕ್ಟ್ ನನಗೆ ಈ ಮದ್ವೆಗೆ ಇನ್ವಿಟೇಷನ್ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಐ ವಾಸ್ ಇನ್ ಸಮ್ ಟ್ರಬಲ್. ಸೊ ಸಡನ್ ಆಗಿ ಬೆಳಿಗ್ಗೆ ಬಂದು ಗೋಲ್ಡ್ ಹೇಳ್ದ, ಇದು ರಂಜಿತ್ ಮದುವೆ ಮಾಡ್ಕೊಂತಾನೆ, ಬಾಗರು ಒಂದ್ ಸ್ವಲ್ಪ ಶಾಕಿ ಕೊಡೋಣ ಅವನಿಗೆ ಅಂತ ಹೇಳಿ. ಸೊ ಜಸ್ಟ್ ಕೇಮ್, ಜಸ್ಟ್ ಹ್ಯಾಡ್ ಫನ್. ತುಂಬಾ ಥ್ಯಾಂಕ್ಸ್. ಒಂದಷ್ಟು ಕ್ಯಾಮ್ರಾಗಳ ಮುಂದೆ ಬಂದಾಗ ನಮಗೂ ಒಂದು ಫೀಲ್ ಆಗುತ್ತೆ. ಆ ಒಂದು ಇಂಪಾರ್ಟೆನ್ಸ್ ನಮ್ಗೆ ಬಿಗ್ ಬಾಸ್ ಕೊಟ್ಟಿದೆ. ಥ್ಯಾಂಕ್ ಯು ಫಾರ್ ಆಲ್ ದ ಥಿಂಗ್ಸ್. ಎಲ್ಲ ಮಾಧ್ಯಮದವ್ರಿಗೂ ಮತ್ತೆ ರಜತ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು. ಒಂದು ವರ್ಷದಲ್ಲಿ ಏನಾದ್ರು ಮತ್ತೊಂದು ಏನೋ ಕಾರ್ಯಕ್ರಮ ಮಾಡ್ಲಿ ಅವನು ಅಂತ ಹೇಳ್ದ. ಸೊ ಮದುವೆ ಬಿಗ್ ಬಾಸ್ ಮನೇಲಿರೋರಿಗೆ ಸೊ ಮದುವೆಗಳ ಏಜೆಂಟ್ ಆಗ್ಬಿಟ್ಟಿದಾರೆ ಇವರು. ಗೊತ್ತಿಲ್ಲ ಯಾರ್ಯಾರು ಮದುವೆ ಮಾಡ್ತಾರೆ ಇವರು ಅಂತ. ಒಂದಿಬ್ರು ಆಲ್ರೆಡಿ 3 ಜನ ಲಿಸ್ಟ್ ಅಲ್ಲಿ ಇದಾರೆ. ಈಗ ಒಂದಿಬ್ರು ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ಇನ್ನೊಂದು ಯಾರ್ಯಾರು ಆಗ್ತಾರೆ ಗೊತ್ತಿಲ್ಲ. ಎಲ್ರು ನನಗೆ ಅಣ್ಣನ ಸ್ಥಾನ ಕೊಟ್ಬಿಟ್ಟಿದಾರಲ್ಲ, ತುಂಬಾ ದೊಡ್ಡ ಜವಾಬ್ದಾರಿ ಅದು. ಅದನ್ನ ನಿಭಾಯಿಸ್ಬೇಕಲ್ಲ ನಾನು. ಏನ್ ಮಾಡೋದು? ಅದಕ್ಕೆ ಎಲ್ರೂ ಮದ್ವೆಗೆ ಹೋಗ್ತಾ ಇದೀನಿ. ಆದಷ್ಟು ನನ್ನ ಕಡೆಯಿಂದ ಮದುವೆ ಯಾರ್ಯಾರು ಮಾಡ್ಬೇಕು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆ ಮದುವೆನ ಆದಷ್ಟು ಬೇಗ ಮಾಡ್ತೀನಿ. ಸುಮಾರು ಜನ ಕಮೆಂಟ್ಗಳು ಹಾಕ್ತಾ ಇದ್ರಿ, ಹನುಮಂತನ ಮದುವೆ ಯಾವಾಗ ಮಾಡಿಸ್ತಾರೆ ಅಂತ. ಹನುಮಂತನ ಮದುವೆ ಆಗುವಂತ ಹುಡುಗಿ ಇನ್ನ ಓದ್ತಾ ಇದ್ದಾಳೆ. ಅವಳು ಓದ್ ಮುಗಿಬೇಕು. ಮಾತಾಡಿದ್ದೀನಿ ಅವ್ರ ಹತ್ರನೂ ಕೂಡ, ಓದ್ ಮುಗಿಬೇಕು. ಓದ್ ಮುಗಿದ ತಕ್ಷಣನೇ ಮದುವೆ ಮಾಡೋ ಎಲ್ಲಾ ಪ್ರಯತ್ನದಲ್ಲೂ ಎಲ್ಲಾ ತಯಾರಿಗಳು ನಾವು ಇದೀವಿ. ಅದ್ರ ಜೊತೆಗೆ ಅನ್ನೋದೊಂದು ಎಕ್ಸ್ಟ್ರಾ ಆಡ್ ಆಗಿದೆ ಇವಾಗ, ಅದೊಂದು ಮಾಡ್ತೀವಿ. ಈ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಗೋಲ್ಡ್ ಒಂಥರ ಕನೆಕ್ಟಿಂಗ್ ಲೈನ್ ಇದ್ದಂಗೆ. ಎಲ್ಲಾರ್ಗು ಕನೆಕ್ಟ್ ಮಾಡ್ತಾನೆ. ಮಂಗಳೂರಿಗೆ ಹೋಗ್ತಾನೆ, ಒಂದು ದಂಡಾಜನ್ ನೋಡ್ತಾನೆ, ಇಲ್ಲೆಲ್ಲೋ ಕಾರ್ಯಕ್ರಮ ಮಾಡ್ತಾನೆ, ನಮ್ಮನ್ನೆಲ್ಲ ಕರಿತಾನೆ. ಸೊ ಎಲ್ಲ ಒಂದ್ ಕಡೆ ಆ ಬಾಂಧವ್ಯಗಳನ್ನ ಕಾಪಾಡೋದ್ರಲ್ಲಿ ಮತ್ತೆ ಕನೆಕ್ಟ್ ಮಾಡೋದ್ರಲ್ಲಿ ಗೋಲ್ಡ್ ಇಸ್ ಟೇಕಿಂಗ್ ಆಯ್ತು ಒಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದೀನಿ. ನಿಜವಾಗ್ಲೂ ನಮಗೂ ಆ ಸಮಯ ಇಲ್ಲ, ಅಥವಾ ಸಮಯ ಇದ್ದು ನಾವು ಹೋಗ್ತಿರಲ್ಲ ಗೊತ್ತಿಲ್ಲ. ಬಟ್ ಈಸ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಇವತ್ತು ಅಷ್ಟೇ ನನ್ನ ಮನೆಗೆ ಬಂದು ನನ್ನ ಕರ್ಕೊಂಡ್ ಬಂದ. ನಾನು ನಿಜವಾಗ್ಲೂ ಈ ಮನೆಗೆ ಇಲ್ಲಿ ಬರ್ಲಿಕ್ಕೆ ಗೋಲ್ಡೇ ಕಾರಣ. ಐ ಥ್ಯಾಂಕ್ ಹಿಮ್ ಫಾರ್ ದಿಸ್ ಮೂಮೆಂಟ್. ಇಲ್ಲಿ ಬಂದ್ರೆ ತುಂಬಾ ಖುಷಿ ಆಯ್ತು. ಈ ತರ ವ್ಯಕ್ತಿ ಒಬ್ಬ ಬೇಕಾಗಿತ್ತು ಸೀಸನ್ 11ಗೆ. ಸಿಕ್ಕಿದ್ರೆ ನಮ್ಮ ಅದೃಷ್ಟ ಇದು. ಒಂದ್ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಯಾವುದೇ ಫಂಕ್ಷನ್ಸ್ ಇರ್ಲಿ, ನಮ್ ಕಂಟೆಸ್ಟೆಂಟ್ಸ್ ಎಲ್ಲಾರ ಫಂಕ್ಷನ್ಸ್ಗೂ ಹೋಗ್ತಾರೆ, ಫಸ್ಟ್ ಅಟೆಂಡ್ ಮಾಡಿ ಮುಂದೆ ನಿಂತ್ಕೊಂಡು ಎಲ್ಲಾನು ನಡ್ಸ್ಕೊಡ್ತಾರೆ. ಅದೊಂಥರ ಪ್ರೌಡ್ ಫೀಲ್ ಆಗುತ್ತೆ. ಸರ್ ಏನು ಇಲ್ಲ, ಜೀವನದಲ್ಲಿ 2 ಹೆಸರು, ಒಂದು ಕೆಟ್ಟದ್ದು ಒಂದು ಒಳ್ಳೇದು ತಗೊಂಡು ಹೋಗ್ಬೇಕಾದ್ರೆ ನಾವೇನೇ ಸಂಪಾದನೆ ಮಾಡ್ಲಿ, ಆಸ್ತಿ, ಹಣ, ಅಂತಸ್ತು, ಒಡವೆ ಏನೇ ಸಂಪಾದನೆ ಮಾಡೋದು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. 4 ಜನ ನಮ್ಮನ್ನ ನೋಡಿ ನಾವೇನ್ ಮಾಡ್ತೀವಿ ಅನ್ನೋದು ಮಾತ್ರ ನೋಡ್ಬಿಟ್ಟು ನಮ್ಮನ್ನ ಅಬ್ಸರ್ವ್ ಮಾಡಿ ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಅದೊಂದೇ ಇರೋದು ಸರ್ ಜೀವನದಲ್ಲಿ. ನಾನು ಅನ್ಕೊಂಡಿರೋದು ಯಾವುದೂ ಶಾಶ್ವತವಲ್ಲ. ಹೋದಾಗ 6 ಅಡಿ 3 ಅಡಿ ಜಾಗ ಮಾತ್ರ ನಮ್ಮ ಶಾಶ್ವತ. ಅದಕ್ಕಿಂತ ಮುಂಚೆ ನಾವ್ ಏನ್ ಸಂಪಾದನೆ ಮಾಡಿದೀವಿ, ಜನನ ನಾವೇನ್ ಅವ್ರ ಜೊತೆ ಕಾಲ ಕಳಿತೀವಿ, ಏನ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅದೊಂದು ಮಾತ್ರ ನಮ್ ಜೊತೆಗೆ ಬರುತ್ತೆ ಅಂತ ಹೇಳ್ತೀನಿ ನಾನು. ಅದನ್ನ ನಾನು ಫಾಲೋ ಮಾಡ್ತೀನಿ ಸರ್ ಜೀವನದಲ್ಲಿ.
ನೀವಾಗ್ಲೇ ಮಾತಾಡ್ತಾ ಒಂದು ಹಿಂಟ್ ಕೊಟ್ರಿ, ಹನುಮಂತ್ ಅವರ ಹುಡುಗಿ ಓದ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ನೀವು ಹುಡುಕಿದ್ದ ಅಥವಾ ಹನುಮಂತನೇ ಲವ್ ಮಾಡಿರುವಂತದ್ದ ಅಂತ? ಅದನ್ನ ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಟೈಮ್ ಬಂದಾಗ ನಾನೇ ಅದನ್ನ ಹೇಳ್ತೀನಿ ನಿಮ್ಗೆ. ಹುಡುಗಿ ಊಟಗಳ ಲೆವೆಲ್ ಅಂತೂ ಇಲ್ಲ ನನ್ ತಿಳಿದ ಮಟ್ಟಿಗೆ. ಮೋಸ್ಟ್ಲಿ ಹನುಮಂತನೇ ಹುಡ್ಕೊಂಡಿದ್ದಾನೆ, ಜವಾಬ್ದಾರಿ ಇವ್ರು ತಗೊಂಡಿರ್ಬೋದು ಮೋಸ್ಟ್ಲಿ ಅಂತ ನನಗೆ ಅನಿಸ್ತಾ ಇದೆ. ಹೇಳಿದೀನಿ ನಾನು, ಮನೆಯಿಂದ ಹೊರಡೆ ಬಂದ್ಮೇಲೆ ಹೇಳಿದೀನಿ ಅವ್ನ ಮದ್ವೆ ನಾನೇ ಮುಂದೆ ನಿಂತು ಮಾಡ್ತೀನಿ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಅವ್ನ ಮದ್ವೆ ತಯಾರಿ ಮಾಡೋದ್ರಿಂದ ಹಿಡಿದು ಮದುವೆ ಮುಗಿಸಿ ಎಲ್ಲಾ ಕಾರ್ಯಕ್ರಮಗಳು ನಾನೇ ಮುಂದೆ ನಿಂತು ನೆರವೇರಿಸ್ಕೊಡ್ತೀನಿ. ಕಮೆಂಟ್ ಮಾಡೋರಿಗೆ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಮುಂದಿನ ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಸರ್, ಇನ್ನ 1 ವರ್ಷ ಮೇಲೆ ದಾಟತ್ತೆ ಅಷ್ಟು. ಇನ್ನ ಸ್ವಲ್ಪ ಸದ್ಯದ್ರಲ್ಲಿ ಇಲ್ಲ. ಇನ್ನ ಓದ್ ಮುಗಿಬೇಕು. ಓದ್ ಮುಗಿದ್ಮೇಲೆನೆ ಮಾಡ್ಬೇಕು. ಅವನು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಇವಾಗ. ಅವನದು ಮನೆ ಮುಗಿಬೇಕು. ಸೈಮಲ್ಟೇನಿಯಸ್ಲಿ 2 ಕಾರ್ಯಗಳು ಆಗತ್ತೆ. ಹೊಸ ಮನೆ ಗೃಹ ಪ್ರವೇಶ ಮಾಡ್ಬಿಟ್ಟು ಹೊಸ ಸೊಸೆಯನ್ನ ಮನೆ ತುಂಬಿಸ್ಕೊಳ್ಳುವಂತ ಶಾಸ್ತ್ರ ಆಗುತ್ತೆ ಅಂತ? ಆಗತ್ತೆ, ಅತಿ ಶೀಘ್ರದಲ್ಲೇ ಆಗತ್ತೆ. ಬಟ್ ಈ ವರ್ಷನೂ ಆಗಲ್ಲ, ಮುಂದಿನ ವರ್ಷನೂ ಆಗುತ್ತೆ. ಮುಂದಿನ ವರ್ಷ ಎಂಡಲ್ಲಿ ಅಥವಾ ಅದರ ನೆಕ್ಸ್ಟ್ ಇಯರ್ಗೆ ಮಾಡಬಹುದು. ಚೈತ್ರ ಅವ್ರಿಗೆ ಯಾವ ರೀತಿ ವಿಶ್ ಮಾಡಿದ್ರಿ? ಚೈತ್ರ ಅವ್ರಿಗೆ ಮನೇಲಿದ್ದಾಗ ತುಂಬಾ ಜಗಳಾಡ್ತಾ ಇದ್ವಿ. ಯಾಕಂದ್ರೆ ನಾನು ಮದ್ವೆಗೆ ಹೋಗಿ ತುಂಬಾ ಸಡನ್ ಆಗಿ ಹೋಗಿದ್ದೆ. ಮನೇಲಿದ್ದಾಗ ಹೇಳ್ತಾ ಇದ್ವಿ, ಅಣ್ಣ ಮದ್ವೆ ನೆಕ್ಸ್ಟ್ ಇಯರ್ ಅಂದ್ರೆ ಇನ್ನೊಂದ್ ಸ್ವಲ್ಪ 1 ವರ್ಷ ಎಳಿಬಹುದು ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಇಷ್ಟು ಸಡನ್ ಆಗಿ ಮದ್ವೆ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಡನ್ ಸರ್ಪ್ರೈಸ್ ಆಯ್ತು. 2-3 ಸಲ ಮೆಸೇಜ್ ಮಾಡಿ, ರಾತ್ರಿ 10-11 ಗಂಟೆಗೆಲ್ಲ ಕಾಲ್ ಮಾಡಿ, ಅಣ್ಣ ಬರ್ಲೇಬೇಕು ಅಂತ. ಯಾಕಂದ್ರೆ ತುಂಬಾ ಲಾಂಗ್ ಜರ್ನಿ ಇರೋದ್ರಿಂದ ನನ್ನ ಕಾಲ್ ಬೆಲೆ ಅಷ್ಟು ಜರ್ನಿ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇತ್ತು. ಮಧ್ಯದಲ್ಲೂ ಕೂಡ, ಯಾಕಂದ್ರೆ ಸರ್ ಕೊಟ್ಟ ಮಾತಿಗೆ ತಪ್ಪಿ ನಡೆದ್ರೆ ಮೆಚ್ಚನ ಪರಮಾತ್ಮನು. ಮಾತು ಕೊಟ್ಟಿದ್ದೀನಿ ಸರ್ ಬರ್ತೀನಿ ಅಂತ. ಕಷ್ಟ ಎಷ್ಟೇ ಆದ್ರೂ ಕೂಡ ಮದ್ವೆ ತಪ್ಪಿಸ್ಬಾರ್ದು ಅಂತ ನಾನು ಮದ್ವೆಗೆ ಅಟೆಂಡ್ ಮಾಡಿದೆ. ತುಂಬಾ ಖುಷಿ ಆಯ್ತು. ಅವಳದು ಹೊಸ ಜೀವನ ಕಾಲಿಟ್ಟಿದ್ದಾಳೆ. ಅವಳು ಅನ್ಕೊಂಡಿರೋದೆಲ್ಲವೂ ಹೊಸ ಜೀವನ ಸಕ್ಸಸ್ ಆಗಿ ಅವಳಿಗೂ ಮುಂದುವರ್ಲಿ. ನನ್ನ ಸ್ನೇಹಿತ ಅವನಿಗೂ ಕೂಡ ಒಳ್ಳೇದಾಗ್ಲಿ. ಮುಂದಿನ ಜರ್ನಿ, ಸೆಕೆಂಡ್ ಜರ್ನಿ ಚೆನ್ನಾಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಮದ್ವೆದ್ ಮಾತ್ರ ಮಾತಾಡ್ತೀವಿ, ನಾಮಕರಣಕ್ಕೆ ಅದ್ರದ್ ಮುಂದೆ ಮಾತಾಡ್ತೀವಿ. ಪಾಪ ಅವ್ರಿಗೆ ಇವಾಗ ಮದ್ವೆ, ಇನ್ನ ಮದ್ವೆ ಇದ್ರಲ್ಲಿ ಬಿಸಿ ಇದಾರೆ ಅವರು. ಇಷ್ಟು ಬೇಗ ನೀನ್ ನಾಮಕರಣಕ್ಕೆ ಹೋಗಿದೀಯಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಮಾರಾಯ. ಏನ್ ಗೊತ್ತಾ, ಲಾಯರ್ ಜಗದೀಶ್ ಅವ್ರು ಎಲ್ಲಿರ್ತಾರೋ ಕ್ವಾಟ್ಲೆಯಲ್ಲಿ ಶುರುವಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಅವ್ರ ಕ್ವಾಟ್ಲೆಯಿಂದಾನೆ ಎಷ್ಟೋ ಜನ ಸ್ಟಾರ್ಟಿಂಗ್ ಅಷ್ಟು ಮಟ್ಟಿಗೆ TRP ನ ತಗೊಂಡೋದ್ರು. ಸೊ ಹಾಗಾಗಿ ಸರ್, ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಕ್ವಾಟ್ಲೆ ತಗೊಂಡು ನಾನೇ ಸರ್. ಅಮಾಯಕ ನಾನು. ಆಕ್ಚುಲಿ ಹಾಕೊಂಡು ರುಬ್ಬಿದ, ನಾನು ಹಂಗೆ ರುಬ್ಬಿದೆ ವಾಪಸ್ಸು. ಇಲ್ಲ ಆಕ್ಚುಲಿ ಸರ್, ಒಳ್ಳೆ ಸ್ನೇಹಿತ ಸರ್. ಒಳ್ಳೆ ಸ್ನೇಹಿತ. ನಾನು ಒಂದು ಮಾತಾಡಕ್ ಇಷ್ಟಪಡ್ತೀನಿ ಜಗದೀಶ್ ಬಗ್ಗೆ. ಸರ್, ಹೊರಗಡೆ ಜಗದೀಶ್ನ ಜನ ನೋಡಿ ಅವ್ನು ತುಂಬಾ ಕೆಟ್ಟವ್ನು, ಅವ್ನು ಹೊರಟ ಅನ್ಕೋಬಹುದು ಸರ್. ಇಲ್ಲ ಸರ್, ಆತರ ಜಗದೀಶ್ ಅನ್ಕೊಂಡಂಗಿಲ್ಲ ಸರ್. ಸುಮ್ನೆ ಅದೇನು ಗೊತ್ತಾ ಸರ್, ಕಿಕ್ಗೋಸ್ಕರ ಮಾಡೋದಪ್ಪ. ನಮ್ಗೆ ಅಲ್ಲೂ ಹೇಳ್ತಿದ್ರು ಕಿಕ್ ಬೇಕು ಅಂತ. ಇದೆಲ್ಲ ಫನ್ ಮಾಡೋದು ಕಿಕ್ ತಗೊಳಕೋಸ್ಕರ ಅಷ್ಟೇ. ಅದು ಅವ್ರ ಸ್ವಭಾವ. ಆ ಸ್ವಭಾವಕ್ಕೆ ನಾವು ಹೊಂದ್ಕೋಬೇಕು. ಅವ್ರವ್ರ ಸ್ವಭಾವಕ್ಕೆ ನಾವು ಹೊಂದ್ಕೋಬೇಕು, ನಮ್ಮ ಸ್ವಭಾವಕ್ಕೆ ಅವ್ರು ಹೊಂದ್ಕೋಬೇಕು. ಜಗದೀಶ್ ಸರ್ ಕಿಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವರು ಕಾಲ ಎಳಿತಿದ್ರು ಅಂತ, ಆ ಕಿಕ್ ಸಿಕ್ತಾ ನಿಮ್ಗೆ ಬಿಗ್ ಬಾಸ್ ಸೀಸನ್ 11 ಅಲ್ಲಿ? ಡೆಫಿನೆಟ್ಲಿ ನಾನು ಎಲ್ಲರೂ ಕಿಕ್ ತಗೊಳ್ತೀನಿ. 3 ತಿಂಗಳು ಮಿಸ್ ಆಗಿದೆ, ಅಲ್ಲೂ ಕೂಡ ಕಿಕ್ಕೆ, ಅದನ್ನು ಕೂಡ ಕಿಕ್ಕೆ. ಇಲ್ಲಿ ಹೇಳಂಗಿಲ್ಲ ಸುಮ್ಮನೆ. ಎವ್ರಿವೇರ್ ಇಟ್ಸ್ ಎ ಕಿಕ್. ಐ ಎಂಜಾಯ್ಡ್ ಇನ್ಫ್ಯಾಕ್ಟ್ ಎವ್ರಿ ಮೂಮೆಂಟ್. ಅದು ಚಾಲೆಂಜಸ್ ಆಗಿರ್ಬೋದು ಅಥವಾ ಕಣ್ಣೀರಾಗಿರ್ಬೋದು, ಒಂದ್ ರೀತಿ ಕಿಕ್ಕೆ ನಮ್ಗೆಲ್ಲ. ಸೊ ಬರ್ತಾ ಅದನ್ನೇ ಹೇಳ್ತಾ ಇದೆ, ಒಂಥರ ಕಿಕ್ಕೋಣ ನನಗೆ. ಬಂದಿವ್ ನಾವು ಹುಡುಗನ್ ಸ್ವಲ್ಪ ನೋಡ್ಕೊಂಡ್ರೆ ರೆಗಿಸ್ಬಿಟ್ಟು ಬರೋಣ ಅಂತ. ಸೊ ಅಲ್ಟಿಮೇಟ್ಲಿ ದಟ್ಸ್ ಟ್ರೂ. ಒಂದ್ ವೇ ಹುಡುಕ್ತಾನ ಅದ ಆ ಇನೋಸೆನ್ಸ್ ನಾವಿನ್ನ ಹಾಳು ಮಾಡ್ಕೊಂಡಿಲ್ಲ. ಆ ಮಗುವಿನ ರೀತಿ ಮನಸ್ಸನ್ನ ಸ್ವಲ್ಪ ಇಟ್ಕೊಳ್ಬೇಕು ಅಂತಾರೆ. ವಿ ಟ್ರೈಂಗ್ ಅವರ್ ಬೆಸ್ಟ್ ಅಂಡ್ ದಟ್ಸ್ ದ ರೀಸನ್ ಆಲ್ ಇದೆಲ್ಲ ಆಗ್ತಿದೆ. ನಾನು ಅದೇ ಹೇಳ್ತೀನಲ್ಲ, ಇಷ್ಟೆಲ್ಲ ನಮ್ಗೆ ಕೊಟ್ಟಿದ್ದು ಬಿಗ್ ಬಾಸ್ ಇಂದ. ಐ ಆಲ್ವೇಸ್ ಕೀಪ್ ಬಿಗ್ ಬಾಸ್ ಇನ್ ಮೈ ಹಾರ್ಟ್. ಆ ಒಂದು ಪ್ಲಾಟ್ಫಾರ್ಮು, ಕೋಟ್ಯಾಂತರ ಜನ, ನಾವು ಕೊಟ್ಟಂತ ಕ್ವಾಟ್ಲೆ, ನೀವು ಹೇಳಿದ್ರೆ ಕ್ವಾಟ್ಲೆ, ಅದಕ್ಕೆ ಬಂದಂತ ರಿಯಾಕ್ಷನ್ಸ್, ಆ TRP ನಿಜವಾಗ್ಲೂ ಅದು ನಮ್ಗೊಂದು ಕೊಡುಗೆ ಅಂತ ಹೇಳ್ಬೋದು. ದಟ್ಸ್ ಆಲ್. ಥ್ಯಾಂಕ್ ಯು. ನಿಮ್ಗೆ ಬಿಗ್ ಬಾಸ್ ಇಂದ ಇಷ್ಟೊಂದು ಬಂದಿದೆ, ಬಟ್ ಏನಂತಂದ್ರೆ ಒಂದು ಕ್ವಶನ್ ಏನಂತಂದ್ರೆ, ಈಗಾಗಲೇ ಕನ್ನಡಿಗರಲ್ಲಿ ಮೂಡಿರುವಂತದ್ದು ನೆಕ್ಸ್ಟ್ ಸೀಸನ್ ನ ಕಿಚ್ಚ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅಂತ. ಸೊ ನಿಮ್ಮ ರಿಯಾಕ್ಷನ್ ಏನು ಅಂತ? ಇಲ್ಲ, ವಿ ಮಿಸ್ ಸುದೀಪ್ ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ. ಅದೊಂದು ಇನ್ಸ್ಟಿಟ್ಯೂಷನ್, ಬಿಗ್ ಬಾಸ್ ಅನ್ನೋ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂಥರ ತೂಗುದೀಪ ಇದ್ದಂಗೆ ಅವರು. ವಿ ಮಿಸ್ ಹಿಮ್ ಇನ್ಫ್ಯಾಕ್ಟ್. ಗೊತ್ತಿಲ್ಲ ಮುಂದೆ ಆ ರೀತಿ ವ್ಯಕ್ತಿ ಸಿಗ್ತಾರಾ ಬಿಗ್ ಬಾಸ್ಗೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ವಿ ಟು ಮಿಸ್ ಹಿಮ್. ಅಲ್ಲಿ ಇರ್ಬೇಕಾದ್ರೆ ಸುದೀಪ್ ಪದೇ ಒಂದು ಮಾತು ಹೇಳೋರು ನಮ್ಗೆ, ಬಿಗ್ ಬಾಸ್ ಅಲ್ಲಿ ಇದೀರಾ, ನಿಮ್ಗೆ ಏನು ಬೆಲೆ ಗೊತ್ತಾಗಲ್ಲ, ಹೊರಗಡೆ ಹೋದಾಗ ಬಿಗ್ ಬಾಸ್ ನ ಮಿಸ್ ಮಾಡ್ಕೊಳ್ತೀನಿ. ಡೆಫಿನೆಟ್ಲಿ ಇವತ್ತು ಅನ್ಕೊಂಡ್ರೆ ಯಾಕಪ್ಪ ನಾವು ಜಲ್ದಿ ಹೊರಗಡೆ ಬಂದ್ವಿ, ಮುಗ್ದೋಗ್ಬಿಡ್ತಲ್ಲ ಅಂತ ಅನಿಸ್ತಾ ಇದೆ. ಆ ಪ್ಲಾಟ್ಫಾರ್ಮ್ ಇಸ್ ಎ ವೆರಿ ಪವರ್ಫುಲ್ ಪ್ಲಾಟ್ಫಾರ್ಮ್. ವಿ ಮಿಸ್ ಬಿಗ್ ಬಾಸ್. ಅಫ್ಕೋರ್ಸ್ ಸುದೀಪ್ ಮಾಡ್ತಾರಲ್ಲ ಅಂತ ಇನ್ಫ್ಯಾಕ್ಟ್ ಅನೌನ್ಸ್ ಅವರೇ ಮಾಡಿದ್ದಾರೆ. ಸೊ ವಿ ಮಿಸ್ ಹಿಮ್ ಆಲ್ಸೋ. ಡೆಫಿನೆಟ್ಲಿ. ಒಳಗಡೆ ಏನೇ ನಮ್ದು ಅವ್ರದ್ದು ಕೊಟ್ಲೆ ಇರ್ಬೋದು, ಹೊರಗಡೆ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಒಂದು ಒಳ್ಳೆ ಸ್ನೇಹಿತೆ ನಂಗೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ, ಆಕೆಗೆ ಒಂದು ಆಕ್ರೋಶ ಇದೆ.
ನನ್ಗೆಲ್ಲ ಇಷ್ಟೆಲ್ಲ ಅನ್ಯಾಯ ಆಯ್ತು, ನನ್ನನ್ನ ಒಬ್ಬ ಹೆಣ್ಮಗಳಾಗಿ ಜೈಲಿಗೆ ಹಾಕ್ಬಿಟ್ರು, ಅದು ಇದು ಅಂತ ಒಂದು ಸಾಕಷ್ಟು ವಿಚಾರ ಇದೆ. ವಿ ವಿಲ್ ಸ್ಟ್ಯಾಂಡ್ ವಿತ್ ಹರ್. ಏನೇ ವಿಚಾರ ಇರ್ಬೋದು ಆಕೆ ಬೆನ್ನಿಗೆ ಇರ್ತೀವಿ. ಆಸ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಜೊತೆಲಿ ಇರ್ತೀವಿ. ಐಡಿಯಾಲಜಿ ಏನೇ ಇರ್ಬೋದು ಆಕೆ ಜೊತೆಲಿ ನಾವು ಯಾವಾಗ ಇರ್ತೀವಿ. ಆ ಕುಟುಂಬ ನಂಗೆ ತುಂಬಾ ಇಷ್ಟ. ಅಮ್ಮ ಮಾತಾಡಿದ್ರು, ನನಗೆ ತಂಗಿಂದ್ರು ಮಾತಾಡಿದ್ರು, ಅವರೆಲ್ಲ ಆಕೆ ಫೋನ್ ಕೊಟ್ಟು ಅವ್ರ ಕೈಲೆಲ್ಲ ಮಾತಾಡಿಸಿದ್ಲು. ಆ ಬಾಂಡಿಂಗ್ ಫ್ಯಾಮಿಲಿ ಜೊತೆ ನಮ್ಗೆ ಯಾವಾಗ ಇದ್ದೇ ಇರುತ್ತೆ. ವಿ ವಿಶ್ ಹರ್ ಆಲ್ ದ ಬೆಸ್ಟ್. ಏನೇ ಕಷ್ಟಗಳಿದ್ರು ಕೂಡ ನಾವು ಜೊತೆಲಿ ಇರ್ತೀವಿ. ಕಷ್ಟ ಬರೋದು ಬೇಡ ಆಕೆಗೆ. ಇನ್ನೊಂದು ಕೊನೆಯದಾಗಿ ಏನಂತಂದ್ರೆ ಇವತ್ತು ಮದರ್ಸ್ ಡೇ, ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ರಿ. ಕರ್ನಾಟಕದಾದ್ಯಂತ ಇರುವಂತಹ ಮದರ್ಸ್ ಗಳನ್ನು ಯಾವ ರೀತಿ ವಿಶಸ್ ಅನ್ನ ತಿಳಿಸ್ತಾರೆ ಲಾಯರ್ ಜಗದೀಶ್ ಅವರು ಅಂತ? ಡೆಫಿನೆಟ್ಲಿ ಅಮ್ಮ ಅಂದ್ರೆ ಅದೊಂದು ಸ್ಪೆಷಲ್ ಗಿಫ್ಟ್ ಒಬ್ಬರ ಲೈಫ್ ಅಲ್ಲಿ. ಮೋಸ್ಟ್ಲಿ ಇರೋರಿಗೆ ಅದ್ರ ಬೆಲೆ ಇರ್ತೋ ಇಲ್ಲ ಗೊತ್ತಿಲ್ಲ, ನನಗಂತೂ ಅದ್ರ ಬೆಲೆ ಗೊತ್ತಿಲ್ಲ. ಐ ಮಿಸ್ ಮೈ ಮದರ್. 2011 ಶಿ ಪಾಸ್ಡ್ ಅವೇ ವಿತ್ ಕ್ಯಾನ್ಸರ್. ಸೊ ನನಗೆ ಗೊತ್ತಿದೆ ಎಷ್ಟು ನೋವಾಗುತ್ತೆ ಅಂತ. ಮನೆಯಲ್ಲಿ ಅಮ್ಮನ ನೋಯ್ಸೋಕೆ ಹೋಗ್ಬೇಡಿ, ಇರ್ಬೇಕಾದ್ರೆ ಹೊತ್ತೆ ಚೆನ್ನಾಗಿ ಮಾತು ಕೇಳಿ. ಅವ್ರೇನಾದ್ರು ಬುದ್ಧಿ ಹೇಳಿದ್ರೆ ಮಾಡಕ್ಕಾಗಲ್ಲ ಅಂದ್ರೂ ಕೂಡ ಇವತ್ತಿನ ಜನರೇಷನ್ ಅವ್ರು ಹೇಳೋದನ್ನ ಹೂ ಅಂತ ಹೇಳ್ಬೇಕು. ಪ್ಯಾರಲಲ್ ಆಗಿ ನಮ್ಮ ಮದರ್ಸ್ ಹೇಳೋದೇನು ಅಂತಂದ್ರೆ ಅತಿ ಹೆಚ್ಚಿನ ಆಸೆ ಮಕ್ಕಳ ಮೇಲೆ ಇಟ್ಕೊಂಬೇಡಿ. ಇವತ್ತಿನ ಮಕ್ಕಳು ನಮ್ಮ ಮಾತು ಕೇಳ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ಕೂಡ ತಪ್ಪು, ಇನ್ಕ್ಲೂಡಿಂಗ್ ಬೀಯಿಂಗ್ ಎ ಮೈ ಫಾದರ್. ನನಗೆ ಗೊತ್ತಿದೆ ಮದರ್ ಈಸ್ ಎ ವೆರಿ ಸ್ಪೆಷಲ್ ಗಿಫ್ಟ್ ಇನ್ ಎವ್ರಿಬಡೀಸ್ ಲೈಫ್. ಅವ್ರಿತ್ತು ಅಂತಂದ್ರೆ ಅವ್ರಿಗಿಂತ ಅದೃಷ್ಟವಂತರು ಒಂದು ರಾಜನ ಅಂತಾನೆ ಹೇಳ್ಬೋದು. ಅಮ್ಮನ ಕಣ್ಣಿಗೆ ಯಾವಾಗಲೂ ರಾಜರಾಗೆ ಕಾಣಿಸ್ತೀವಿ ನಾವು, ರಾಜ ರಾಣಿ ತರಾನೇ ಕಾಣಿಸ್ತೀವಿ. ಆ ಒಂದು ಮದರ್ ಇದ್ರೆ ಐ ಥಿಂಕ್ ಯು ಆರ್ ಎ ಸ್ಪೆಷಲ್ ಪರ್ಸನ್ ಅಂತ ಅರ್ಥ ಅಂತ ಹೇಳುತ್ತಾ ಐ ವಿಶ್ ಎವ್ರಿಬಡಿ ಹ್ಯಾಪಿ ಅಂಡ್ ಎ ಸ್ಪೆಷಲ್ ಮದರ್ಸ್ ಡೇ. ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು. ಹುಷಾರಿಲ್ಲ, ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ. ಬಟ್ ಸ್ಟಿಲ್ ಅಮ್ಮನ ಪ್ರೀತಿ ಕೊಡೋಕ್ಕೆ ಪ್ರಪಂಚದಲ್ಲಿ ಯಾರ ಕೈಲೂ ಸಾಧ್ಯನೇ ಇಲ್ಲ. ಅದೊಂದು ವಿಶೇಷವಾದ ಪ್ರೀತಿ, ಅದನ್ನ ರೀಪ್ಲೇಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ವಿಶ್ವದ ಎಲ್ಲ ತಾಯಂದರಿಗೂ ಮದರ್ಸ್ ಡೇಯ ಶುಭಾಶಯಗಳು. ಮದರ್ಸ್ ಡೇ ಇವತ್ತೊಂದಿನ ಮಾತ್ರ ಅಲ್ಲ, ಪ್ರತಿದಿನ ನಿಮ್ಮ ಜೀವನದಲ್ಲಿ ಇರಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಪ್ರತಿದಿನ ನಾವೇನೇ ತಪ್ಪು ಮಾಡೋರು ಬಾಚಿ ತಪ್ಕೊಳ್ಳೋದು ಅಮ್ಮ ಒಬ್ಳೆ. ನಾವು ನಕ್ಕಾಗ ಸಂತೋಷ ಪಡೋದು, ನಮಗೆ ದುಃಖ ಆದಾಗ ಅದಕ್ಕಿಂತ ಜಾಸ್ತಿ ದುಃಖ ಪಡೋದು ಅಮ್ಮ ಮಾತ್ರ. ಸೊ ಅಪ್ಪ ಅಮ್ಮನ ದಯವಿಟ್ಟು ಎವ್ರಿ ಡೇ ಗೌರವಿಸಿ, ಪ್ರತಿ ಕ್ಷಣ ಗೌರವಿಸಿ. ಅವ್ರಿಗೆ ಯಾವತ್ತೂ ನಾವು ಮಾಡಬೇಡಿ, ಅವ್ರನ್ನ ಸದಾ ಪ್ರೀತಿಸಿ 24/7 ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಿಮ್ಗೆ ಎಲ್ರಿಗೂ ಗೊತ್ತು ಆ ಪ್ರೀತಿನ ಎಲ್ಲೂ ಸಿಗಲ್ಲ, ಎಲ್ಲೂ ರಿಪ್ಲೇಸ್ ಆಗಲ್ಲ. ಸೊ ವಿಶ್ವದ ಎಲ್ಲ ತಾಯಂದಿರಿಗೂ ಮದರ್ಸ್ ಡೇಯ ಶುಭಾಶಯಗಳು. ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ದೇವರು. ಗುರು ಹಿರಿಯರು ಮೊದಲೇ ಮಾಡಿದ್ದಾರೆ ಅದನ್ನ. ಮನೆಯೇ ಮೊದಲ ಪಾಠಶಾಲೆ, ಶಾಲೆಗಿಂತ ಮುಂಚೆನೆ ಮನೆಯೇ ಎಲ್ಲ ನಮಗೆ ಪಾಠ ಕಲಿಸುತ್ತೆ. ತಾಯಿಯೇ ಮೊದಲ ದೇವರು, ತಂದೆಯ ಮೊದಲ ಗುರು. ತಾಯಿ ನಮ್ಮನ್ನ ಭೂಮಿಗೆ ಪರಿಚಯಿಸಿದ್ದು. ಆ ತಾಯಿಗೆ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಮತ್ತೆ ಕುಲಕೋಟಿ ಬಾಂಧವ ತಾಯಂದಿರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತೀನಿ. ಎಲ್ಲ ತಾಯಿಯರಿಗೂ. ತಾಯಿ ಇಲ್ಲ ಅಂದ್ರೆ ಏನೂ ಇಲ್ಲ ಸರ್ ಭೂಮಿ ಮೇಲೆ. ತಾಯಿ ಬಗ್ಗೆ ಮಾತಾಡ್ಬೇಕಂದ್ರೆ ಪದಗಳೇ ಬರಲ್ಲ. ಎರಡೇ ಮಾತು, ಅಮ್ಮ ಐ ಲವ್ ಯು ಅಂತ ಹೇಳ್ಬೋದು ಅಷ್ಟೇ ಸರ್. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ. ಆದಷ್ಟು ಬೇಗ ಹನುಮಂತು ಅವರ ಮದುವೆ ಅಥವಾ ಇಲ್ಲಾಂದ್ರೆ ಅನುಷ್ ಅವರ ಮದುವೆಯಲ್ಲಿ ಸಿಗೋಣ. ಒಳ್ಳೆದಾಗ್ಲಿ. ನೆಕ್ಸ್ಟ್ ನಾಮಕರಣದಲ್ಲಿ ಸಿಗೋಣ, ಮದುವೆಯಲ್ಲಿ ಸಿಗೋಣ ಅಂತ. ಎಡಕ್ಕೂ ಸಿಗೋಣ. ಇವಳು ಬೇರೆ ಆಗಂಗಿದೆ ಅಂತ ಗೊತ್ತಿಲ್ಲ. ಎಲ್ರು ಇವತ್ತು ರಂಜಿತ್ ಮದ್ವೆ ಮಾಡಿ ಅಂದ್ರೆ ಎಲ್ಲ ಬಂದಾಗಿಂದ ನಿಮ್ ಮದ್ವೆ ಯಾವಾಗ? ಬಟ್ ಒಂದ್ ಡಿಫಿಕಲ್ಟ್ ಟಾಸ್ಕ್ ಏನು ಅಂತಂದ್ರೆ ದರ್ಶನ್ ತರ ಹುಡುಗ ಸಿಗಬೇಕು. ಸಿಗ್ಲಿ ಅಂದ್ರೆ ಮಾಸ್ಟರ್ ಪೀಸ್ ಅವ್ರನ್ನ ರೀಪ್ಲೇಸ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಬಿಕಾಸ್ ಆಲ್ರೆಡಿ ಕಟ್ಔಟ್ ಯಾರಿಗೆ ಸಾಧ್ಯ ಇದೆ. ಸೊ ಅದೊಂದು ಡಿಮ್ಯಾಂಡ್ ಇರೋದ್ರಿಂದ ಸಿಕ್ಕಿದ್ರೆ ಆಗುತ್ತೆ, ಇಲ್ಲಾಂದ್ರೆ ಏನ್ ಮಾಡ್ಬೇಕು ಅಂತ ನಾವೇ ಯೋಚನೆ ಮಾಡ್ಬೇಕಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.